ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೆ ಗಾಂಧಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಗಿದೆ, ಸ್ನೇಹಾಲಯಂ ಕ್ರಿಯೇಷನ್ಸ್ ಅಂತ ಒಂದು ಸಂಸ್ಥೆ ಮಾಡಿ, ಸಂಸ್ಥೆಯ ವತಿಯಿಂದ ಈಗಾಗಲೇ ಮುಗಿಲ ಮಲ್ಲಿಗೆ ಮತ್ತು ಶಿಲ್ಪಾ ಶ್ರೀನಿವಾಸ್ ಅಂತ ಒಂದೆರಡು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದೀವಿ. ಶಿಲ್ಪಾ ಶ್ರೀನಿವಾಸ್ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಸೆನ್ಸಾರ್ ಹೊಸದಲ್ಲಿದೆ. ಮುಗಿಲ ಮಲ್ಲಿಗೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹಂತದಲ್ಲಿದೆ. ಈ ಸ್ನೇಹಾಲಯಂನ ಮೂಲ ಉದ್ದೇಶ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇರೋಂಥವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ಟೀಮ್, ಒಂದು ಸಂಘಟನೆ ಮಾಡಿ ಅದರ ಮುಖಾಂತರ ನಾವು ಸಿನಿಮಾಗಳನ್ನು ಮಾಡ್ತಾ ಹೋಗುವಂಥದ್ದು, ಅವರವರ ಕನಸು ಮತ್ತು ಆಸೆಗಳನ್ನು ನೆರವೇರಿಸಿಕೊಳ್ಳುವಂಥದ್ದು. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಸಿನಿಮಾ ಒಂದು ಮಾಡಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಇವತ್ತಿನ ಟ್ರೆಂಡ್ಗೆ ನಾವು ಯೋಚನೆ ಮಾಡೋದಾದರೆ ಮಿನಿಮಮ್ 400-500 ಕೋಟಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕನ್ನಡ ಇಂಡಸ್ಟ್ರಿಯಲ್ಲಿ ಕೂಡ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಅಷ್ಟು ದೊಡ್ಡ ಮಟ್ಟಕ್ಕೆ ನಾವು ಆಲೋಚನೆ ಮಾಡೋಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟನ್ನು ನಾವು ಮಾಡೋಕ್ಕಾಗೋದಿಲ್ಲ. ಒಂದು ಚಿಕ್ಕ ಬಜೆಟಲ್ಲಿ ಒಂದು ಸಿನಿಮಾ ಮಾಡ್ಬೋದು ಅನ್ನೋದಾದರೆ ನಾವು ಮಿನಿಮಮ್ ಒಂದು 15-20 ಲಕ್ಷ, ಒಂದು 30 ಲಕ್ಷದ ಒಳಗಡೆ ನಾವು ಸಿನಿಮಾವನ್ನು ಮಾಡಬಹುದು. ಆದರೆ ಆ 30 ಲಕ್ಷವನ್ನು ಯಾರೋ ಒಬ್ಬರೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದಾಗ, ಒಬ್ಬ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದಾಗ ಅವನಲ್ಲಿ ಒಂದಷ್ಟು ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ಆಗಬೇಕು ಅಂತೇಳಿ, ನಾನು ಹೀರೋ ಆಗಬೇಕು, ನನ್ನ ತಂಗಿ ಮಗ ಹೀರೋ ಆಗಬೇಕು, ನನ್ನ ಅಕ್ಕನ ಮಗಳು ಹೀರೋಯಿನ್ ಆಗಬೇಕು, ಎಲ್ಲ ಟೋಟಲ್ ನಮ್ಮ ರಿಲೇಷನ್ಸ್ ಅವರು ಇವರು ಟೋಟಲ್ ಆಗಬೇಕು, ನಾನೇ ಹೀರೋ ಆಗಬೇಕು, ಇದೆಲ್ಲ ಅವನ ಆಸೆ ಆಕಾಂಕ್ಷೆಗಳನ್ನು ತೋಡ್ಕೊಳ್ತಾರೆ. ನನ್ನ ಅನುಭವ ಬಹಳಷ್ಟು ಜನ ಈ ರೀತಿ ಆಗಿದೆ ನನಗೆ. ನಾನು ತೆಲುಗಲ್ಲಿ ಹಿಂದೆ ಪ್ರೇಮ ಭಿಕ್ಷಾ ಅಂತ ಸಿನಿಮಾ ಮಾಡಿದೆ. ತುಂಬ ಒಳ್ಳೆಯ ಕತೆ. ಸುಮನ್, ಶಫಿ, ಜೀವ, ಕವಿತಾ, ರಾಜೇಂದ್ರ, ಸುಮನ್ ಶೆಟ್ಟಿ, ಈ ರೀತಿ ಬಹಳಷ್ಟು ಕಲಾವಿದರನ್ನ ಬಳಸಿ ನಾನು ತೆಲುಗು ಸಿನಿಮಾ ಮಾಡಿದೆ. ಹೀರೋ ಬಂದು ನಾನೇ ಹೀರೋ ಆಗಬೇಕು. ನಾನು ಫಸ್ಟೇ ಕೇಳಿದೆ, ಬೇಡ ಸರ್, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಬೇರೆ ಯಾರಾದ್ರೂ ಹಾಕೊಂಡು ಮಾಡೋಣ ಅಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ನಾನು ಹೀರೋ ಆಗಿದ್ರೆ ಬೇರೆಯವರು ಯಾಕಾಗಬೇಕು ಅಂತೇಳಿ ಮಾಡಿದ್ರು. ಸೆನ್ಸಾರ್ ಆಫೀಸರ್ ಡೈರೆಕ್ಟಾಗಿ ಕೇಳಿದ್ರು, ನಂದು ತುಂಬ ಚೆನ್ನಾಗಿ ಮಾಡಿದ್ದೀಯ ಸಿನಿಮಾನ, ಹೀರೋ ಒಬ್ಬರು ಚೇಂಜ್ ಆಗಿದ್ದಿದ್ರೆ ಸಿನಿಮಾ ಎಲ್ಲೋ ಹೋಗ್ಬಿಡ್ತಿತ್ತು ಅಂತ. ಸೆನ್ಸಾರ್ ಆಫೀಸರ್ ಹೇಳಿದರು, ಇವರೇ ಸರ್ ಹೀರೋ ಅವರ ಮಾವ, ಅವರೇ ಪ್ರೊಡ್ಯೂಸರ್ ಅಂತ ಹೇಳಿದ್ರು. ಓ ಸಾರಿ ಅಂತಂದರು. ಹೀಗೆ ದುಡ್ಡು ಹಾಕಿದವರು ಆ ರೀತಿ ಥಿಂಕ್ ಮಾಡ್ತಾರೆ. ಅವ್ರಿಗೆ ಕಥೆಯೇ ಹೀರೋ ಆಗಿರೋ ಥರ ಕತೆ ಹೇಳಬಾರ್ದು, ಅವರೇ ಹೀರೋ ಆಗಿರೋ ಥರ ಕತೆ ಹೇಳಬೇಕಾಗುತ್ತೆ. ಇಂಥ ಅನುಭವಗಳು ನನಗೆ ಸಾಕಷ್ಟು ಆಗಿದೆ. ಅದರಿಂದ ನಾನು ಹೇಳೋದೇನಪ್ಪ ಅಂತಂದರೆ, ಇವತ್ತಿನ ಒಂದು ಟ್ರೆಂಡ್ಗೆ ಸುಮಾರು ಒಂದು 20-30 ಲಕ್ಷದಲ್ಲಿ ನಾವು ಸಿನಿಮಾ ಮಾಡ್ಬೋದು ಅನ್ನೋದಾದರೆ 30 ಲಕ್ಷವನ್ನು ಒಬ್ಬರೇ ಹಾಕೋಕ್ಕಾಗೋದಿಲ್ಲ. ನಮ್ಮ ನಾಡಿನಾದ್ಯಂತ ಎಲೆಮರೆಯ ಕಾಯಿಗಳಂತೆ ಬಹಳಷ್ಟು ಜನ ಕಲಾವಿದರಿದ್ದಾರೆ. ಅವ್ರಿಗೆ ಅವಕಾಶಗಳು ಬೇಕು. ಒಳ್ಳೊಳ್ಳೆ ನಟರಿದ್ದಾರೆ, ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ, ನಿರ್ದೇಶನ ವಿಭಾಗದಲ್ಲಿ ಒಳ್ಳೊಳ್ಳೆ ಆಲೋಚನೆಗಳು, ಒಳ್ಳೊಳ್ಳೆ ಟೆಕ್ನಿಕಲ್ಲಿ ಥಿಂಕಿಂಗ್ ಮಾಡುವಂಥ ಹುಡುಗರು ಎಷ್ಟೋ ಜನ ಇದ್ದಾರೆ. ಆದರೆ ಅವರಿಗೆ ಈ ಸಣ್ಣ ಬಜೆಟ್ ಅಂದ್ಕೊಳ್ಳಿ, ಚಿಕ್ಕ ಬಜೆಟ್ ಅಂದ್ಕೊಳ್ಳಿ, ಈ 30 ಲಕ್ಷ 20 ಲಕ್ಷ ದುಡ್ಡು ಹಾಕುವಂಥ ಕೆಪಾಸಿಟಿ ಇಲ್ಲ. ಹಾಗಾದರೆ ಅವರ ಕನಸುಗಳು ಅಲ್ಲೇ ಕಬರಿ ಹೋಗಬೇಕಾ? ಅವರ ಆಸೆಗಳು ನೆರವೇರಕ್ಕೆ ಸಾಧ್ಯನೇ ಇಲ್ವಾ ಅನ್ನೋ ಒಂದು ಆಲೋಚನೆಯಿಂದ ನಾನು ನನ್ನ ಸ್ನೇಹಾಲಯಂ ಸಂಸ್ಥೆಯನ್ನು ನಾನು ನಿರ್ಮಾಣ ಮಾಡಿದ್ದು. ಈ ಸ್ನೇಹಾಲಯಂ ಅಂದರೆ ಏನಪ್ಪ ಅಂತಂದರೆ, ನಾನು ಹೇಳ್ದಂಗೆ 25 ಲಕ್ಷ 30 ಲಕ್ಷ ಒಬ್ಬರೇ ಹಾಕೋಕ್ಕಾಗೋದಿಲ್ಲ. ಒಂದು ಚಿಕ್ಕ ಬಜೆಟ್ ಸಿನಿಮಾ ಆದರೂ ಅಷ್ಟಾಗುತ್ತೆ ಬಜೆಟು. ಆ ಬಜೆಟನ್ನು ಒಬ್ಬರೇ ಹಾಕೋಕ್ಕಾಗೋದಿಲ್ಲ. ಆಗ ಈ ರೀತಿ ಸಿನಿಮಾದ ಆಲೋಚನೆ ಇರುವ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ ಪರಿತಪಿಸ್ತಾ ಇರೋಂತಹ ಒಂದಷ್ಟು ಜನರನ್ನು ಒಂದು ಸಂಘಟನೆ ಮಾಡಿದ್ರೆ, ಒಂದು ಟೀಮ್ ಮಾಡಿದ್ರೆ, ಎಲ್ಲರೂ ಈಗ ಒಬ್ಬನಿಗೆ 30 ಲಕ್ಷ ಹಾಕೋ ಅಂದರೆ ಹಾಕಕ್ಕೆ ಸಾಧ್ಯ ಇಲ್ಲ. ಆದರೆ 1 ಲಕ್ಷ ಅಂತಂದರೆ ಏನಾದರೂ ಒಂದು ಪ್ರಯತ್ನ ಮಾಡ್ಬೋದು, ಸಾಲ ತಗೋಬೋದು, ಕಷ್ಟಪಟ್ಟು ಏನೋ ಒಂದು ಮಾಡ್ಬೋದು. ಇಲ್ಲ ಅದರಲ್ಲಿ ಅರ್ಥ ಅಂದರೆ ಒಂದು 50,000 ಅಂತಂದರೆ ಏನೋ ಒಂದು ರೀತಿಯಲ್ಲಿ 50,000 ಸಂಪಾದನೆ ಮಾಡ್ಕೊಂಡು ಬರ್ಬೋದು. ಈ ರೀತಿ ಈ ಸಿನಿಮಾ ಕನಸುಗಳಿರುವಂತಹ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು ಆಲೋಚನೆಗಳಿರುವಂತಹ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೈಯಲ್ಲಿ ಇಲ್ಲ, ಹಾಗಾಗಿ ನಮ್ಮ ಆಸೆಗಳನ್ನು ಇಲ್ಲೇ ಕೊಂದ್ಕೋಬೇಕು, ನಾವು ಇಂಡಸ್ಟ್ರಿಗೆ ಹೋಗೋಕ್ಕಾಗೋದಿಲ್ಲ ಅನ್ನುವ ಒಂದು ಆಲೋಚನೆ ಇರುವಂತಹ ಆ ಟೀಮ್ ಎಲ್ಲ ಒಗ್ಗೂಡಿದ್ರೆ
30 ಜನ ಅಲ್ವಾ, ಎಕ್ಸಾಂಪಲ್ ಒಂದು 30 ಜನ ಒಗ್ಗೂಡಿದ್ವಿ ಅಂದ್ಕೊಳ್ಳಿ, ಎಲ್ಲರೂ 1 ಲಕ್ಷ ಹಾಕ್ಕೊಂಡ್ರೆ 30 ಲಕ್ಷ ಆಗುತ್ತೆ. ಸಿನಿಮಾ ಸೋಲ್ತಾ 1 ಲಕ್ಷ ಹೋದಾಗಲೂ ಜೀವ ಹೋಗುವಂಥ ಪ್ರಶ್ನೆ ಬರೋದಿಲ್ಲ, ಆದರೆ 30 ಲಕ್ಷ ಹೋದಾಗ ಅಲ್ವಾ. ಸೊ ಸಿನಿಮಾ ಸೋಲ್ತಾ ಅಂತಂದರೆ ನಾವು ಮಾಡೋದೇ ಚಿಕ್ಕ ಬಜೆಟ್ ಆಗಿರೋದ್ರಿಂದ ಹೇಗೋ ಒಂದು ಹಲವು ವಿಧಾನಗಳಿದೆ, ಅದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಹಾಕಿರೋ ಅಮೌಂಟನ್ನು ಆರಾಮಾಗಿ ರಿಟರ್ನ್ ತಗೋಬೋದು, ಲಾಭ ಬಿಟ್ಬಿಡಿ, ಬಟ್ ಹಾಕಿರೋ ಅಮೌಂಟ್ ಆದರೂ ತಗೋಬೋದು. ಆ ಥರ ಮಾರ್ಗಗಳಿಂದ ಸೊ ಲಾಸ್ ಆಗಿದ್ರೆ ನೀವು ಆ 1,50,000 ಇನ್ವೆಸ್ಟ್ಮೆಂಟ್ ಮಾಡಿದಂಥ ವ್ಯಕ್ತಿಗಳು ನಿಮ್ಮ ಅಮೌಂಟನ್ನು ನೀವು ಸೇಫ್ಟಿ ಮಾಡ್ಕೋಬೋದು. ನಿಮ್ಮ ಎಷ್ಟೋ ದಿನಗಳ ಕನಸುಗಳು, ಆಸೆಗಳು, ಇಂಡಸ್ಟ್ರಿಯಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕನಸಿತ್ತಲ್ಲ, ಆ ಕನಸನ್ನು ನೆರವೇರಿಸ್ಕೊಳ್ಬೋದು. ಆ ಥರ ಒಂದು ಸಂಘಟನೆಯನ್ನು ಪ್ರೇರೇಪಿಸಿ ಆ ಸಂಘಟನೆಯನ್ನು ಕಟ್ಟುವಂತಹ ಒಂದು ರೂಪುರೇಖೆಗಳೇ ಸ್ನೇಹಾಲಯ. ಸೊ ಸ್ನೇಹಾಲಯ ಅಂದರೆ ಇಷ್ಟೇ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕೋಕ್ಕಾಗೋದಿಲ್ಲ ಸರ್. ಒಂದು 50,000, 1 ಲಕ್ಷ ಅಂದರೆ ಏನೋ ಅಡ್ಜಸ್ಟ್ ಮಾಡ್ಬೋದು ಅನ್ನೋಂಥ ವ್ಯಕ್ತಿಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ನಮ್ಮಿಂದ ನೀವು, ನಿಮ್ಮಿಂದ ನಾವು ಅಂತ ಎಲ್ಲರೂ ಒಂದು ಟೀಮ್ ಆಗಿ ವರ್ಷಕ್ಕೆ 1 ಸಿನಿಮಾ ಮಾಡ್ತಾ ಹೋಗ್ಬೋದು. ಕೆಲವರು ಕೇಳ್ತಾರೆ ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ. ನೋಡಿ ಸರ್, ಇಂಥ ಸಿನಿಮಾ ಮಾಡಿದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ತೋರಿಸ್ಕೋಬೋದು. ರಿಲೇಷನ್ಸ್ ಕೇಳ್ತಾರೆ, ಸಿನಿಮಾ ಅಂತ ಯಾವಾಗಲೂ ಪರದಾಡ್ತೇವೆ, ಒಂದು ಸ್ಕ್ರೀನ್ ಮೇಲೆ ಬರಲಿಲ್ಲ ನೀನು, ನಿನ್ನ ಹೆಸರು ಕೂಡ ಕಾಣಿಸ್ತಿಲ್ಲ ಅಂತ, ಆಸೆ ನೆರವೇರುತ್ತೆ. ಸಿನಿಮಾ ಸಕ್ಸಸ್ ಫೈಲರ್ ನೆಕ್ಸ್ಟ್ ಆದರೆ ತೆರೆ ಮೇಲೆ ಬಂತ. ಹಾಗಾಗಿ ನಾವು ಒಂದು ಸಂಘಟನೆಯನ್ನು ಕಟ್ಕೊಳ್ಳೋಣ, ಸ್ನೇಹಾಲಯ ಅಂತ ಒಂದು ಸಂಘಟನೆಯನ್ನು ಕಟ್ಟೋಣ. ಸಿನಿಮಾ ಕನಸುಗಳನ್ನು ಹೊತ್ತಂಥವ್ರು ಯಾರೇ ಇರಲಿ, ಬನ್ನಿ ಸ್ನೇಹಾಲಯದ ಜೊತೆಗೂಡಿ ಎಲ್ಲರೂ ತಮ್ಮಿಂದಾದ ಒಂದು ತಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ದಾರೆ ಎರೆದು ನಾವು ನಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮ ಗಾಂಧಿ. ನಮಸ್ಕಾರ.